ನೀಲಕಂಠ ವಿಷಕಂಠ ಚೇತರಿಸಿಕೊಂಡ ಕ್ಷೇತ್ರ ನಂಜನಗೂಡು ನಂಜುಂಡೇಶ್ವರ. ಆ ನೀಲಕಂಠ ಚೇತರಿಸಿಕೊಂಡ ನಂತರ ಶ್ರೀಕಂಠನಾದ ಕ್ಷೇತ್ರ ಅದು. ಅದಕ್ಕೆ ಶ್ರೀಕಂಠೇಶ್ವರ ಅಂತಾನು ಕರೀತಾರೆ. ನಂಜನಗೂಡಲ್ಲಿ ಶ್ರೀಕಂಠ ಮನೆ ಮನುಷ್ಯನಾಗಿ ನೋಡ್ತಾರೆ ಅಲ್ಲಿ ದೇವರನ್ನ. ಶ್ರೀಕಂಠನ ಕೇಳ್ಕೋಗೋ, ಉತ್ತರ ಸಿಗತ್ತೆ. ಶ್ರೀಕಂಠ ಸಿಕ್ಕಿದ್ನೇನೋ, ಶ್ರೀಕಂಠಗೆ ಉಪಹಾರ ತಗೊಂಡೋಗೋ, ಶ್ರೀಕಂಠ ಮಲಗಿದ್ನೇನೋ, ಈ ರೀತಿ ಮಾತಾಡ್ತಾರೆ ಅಲ್ಲಿನ ಜನ ಇವತ್ತಿಗೂ. ತಮ್ಮ ಮನೆ ಮಗು ಏನೋ ಎನ್ನೋ ಥರ ಮಾತಾಡ್ತಾರೆ. ಅಲ್ಲಿ ಇದ್ದವರ ಜೊತೆ ಸ್ವಲ್ಪ ಕಾಲ ತಂಗಿದ್ದ ಅಹೋರಾತ್ರ ಅವರ ಮಾತುಕತೆಯಿಂದ ಅಚ್ಚರಿಗೊಳಗಾದ. ಯಾರದು ಶ್ರೀಕಂಠ? ಈ ಪ್ರಶ್ನೆ ಕೇಳಿದ್ದು ಯಾಕೆಂದ್ರೆ ಪ್ರತಿಯೊಂದು ಮನೆಯಲ್ಲಿ ಯಾರೋ ಒಬ್ರು ಶ್ರೀಕಂಠ ಅಂತ ಹೆಸರಿಟ್ಟಿರ್ತಾರೆ ಮಗುಗೆ. ಯಾರದು ಶ್ರೀಕಂಠ? ನಿಮ್ಮ ಮನೆ ಮಗು ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಹಿರಿಯರ ಬಗ್ಗೆ ಮಾತಾಡ್ತಿದ್ದೀರಾ? ಯಾರದು ಅಂತ ಕೇಳಿದಾಗ, ಇಲ್ಲ, ನಂಜುಂಡೇಶ್ವರ ನಂಜನಗೂಡು ದೇವರ ಬಗ್ಗೆ ನಾವು ಹಂಗೆ ಮಾತಾಡೋದು. ಶ್ರೀಕಂಠನಿಗೆ ಒಪ್ಪಿಸ್ಬಿಟ್ಟು ಬಾರೋ, ಶ್ರೀಕಂಠನಿಗೆ ಹೇಳ್ಬಿಟ್ಟು ಬಾರೋ, ಮತ್ತೆ ಶುರು ಮಾಡೋ ನಿನ್ನ ಕೆಲಸ ಅಂತಾರೆ. ಈ ಸಂಸ್ಕೃತಿ ನೋಡಿ ಅಚ್ಚರಿ ಆಗೋಯ್ತು ಅಹೋರಾತ್ರನಿಗೆ. ಅಲ್ಲಿನ ಜನರ ಫೀಲಿಂಗ್, ದೇವರನ್ನ ತಮ್ಮೊಳಗೊಂದಾಗಿ ಮಾಡಿಕೊಂಡು ಬದುಕೋದು. ನಮ್ಮ ಜೊತೆ ಅವನಿದ್ದಾನೆ, ನಮಗೇನು ಭಯವೇಕೆ ಅನ್ನೋ ಥರ ಮಾತಾಡ್ತಾ ಇದ್ರು. ಅಲ್ಲಿನ ಜನರ ಜೊತೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿನ ವಾಸ. ಅಲ್ಲಿ ಅದು ಹಳಬರ ಮನೆಯಲ್ಲಿ, ಆ ಹಳಬರ ವಠಾರಗಳಿದೆ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಕಾರ್ಯಕ್ರಮಗಳು, ದೇವಸ್ಥಾನದಲ್ಲಿ ಸಂಗೀತಗಾರರು, ದಿನಾ ಒಂದು ಕಾರ್ಯಕ್ರಮ. ನಿಮಗೆ ಗೊತ್ತಿರ್ಬೋದು, ವಂಶವೃಕ್ಷ ಎನ್ನುವ ಚಿತ್ರಕ್ಕೆ ಪ್ರೇರಣೆ ನಂಜನಗೂಡು. ವಂಶವೃಕ್ಷ ಕಾದಂಬರಿ ಯಾಕೆ ಅಷ್ಟು ಸಕ್ಸಸ್ ಆಯಿತು ಅಂದರೆ ನಂಜನಗೂಡಲ್ಲಿ ಇದ್ದು ಬರೆದಿದ್ದದು. ಅಷ್ಟು ಚೆನ್ನಾಗಿದೆ ಆ ಊರಿನ. ನಿಮಗೆ ಬೋರೇ ಆಗಲ್ಲ. ಇಂಡಸ್ಟ್ರಿಯಲ್ ಟೌನ್ ಅಂತ ಕರೀತಾರೆ. ಅಲ್ಲಿ ಎಲ್ಲ ರೀತಿಯ ಕಾರ್ಖಾನೆಗಳಿದೆ. ಮತ್ತೆ ಅಲ್ಲಿ ಬೆಳೆಯುವ ರಸಬಾಳೆ ವಿಶ್ವದಲ್ಲೆಲ್ಲೂ ಬೆಳೆಯೋದಿಲ್ಲ. ಆ ರುಚಿನೇ ಬೇರೆ. ನಂಜನಗೂಡಿನ ರಸಬಾಳೆ ತಂದೆಯೇ ಕೊಡಗಿನ ಕಿತ್ತೀಳೆ ಅಂತ ಒಬ್ಬ ಕವಿ ಬರೆದಿದ್ದಾರೆ. ಇನ್ನೊಂದು ವಿಶೇಷ ಆ ಊರದು ಅಂದರೆ, ಆದಷ್ಟು ಸಾಲಗಳು ಕಡಿಮೆ ಮಾಡ್ತಿದ್ರು, ಸಂಗೀತ ಜಾಸ್ತಿ, ಸಂಗೀತ ಪ್ರಿಯರು ಆ ಊರಿನ ಜನ. ಟಿಪ್ಪು ಸುಲ್ತಾನ್ ಅತಿ ಕ್ರೌರ್ಯ ಮಿತಿ ಮೀರಿದಾಗ ಟಿಪ್ಪು ಸುಲ್ತಾನ್ಗೆ ಪಾಠ ಕಲಿಸಿದ ಊರು ನಂಜನಗೂಡು. ಟಿಪ್ಪು ಸುಲ್ತಾನ್ ತನ್ನ ತಪ್ಪು ಒಪ್ಕೊಂಡು ಅಲ್ಲಿ ಪಚ್ಚೆಕಲ್ಲು ಇಂದ ಮಾಡಿದ, ಪ್ಯೂರ್ ಎಮರಾಲ್ಡಿಂದ ಮಾಡಿರೋ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಅವನಿಗೆ ಭಯ ಬಂದ್ಬಿಡುತ್ತೆ, ನಾನು ತಪ್ಪು ಮಾಡ್ತಾ ಇದ್ದೀನೇನೋ ಅಂತ. ಅದಕ್ಕೆ ಮತ್ತೆ ಕತೆ ಕಟ್ತಾರೆ. ಆನೆ ಕಣ್ಣೋಗಿತ್ತು, ಆನೆ ಪಟ್ಟದಾನೆಗೆ ಕಣ್ಣು ಬರಲಿ ಅಂತ ಮಾಡಿಸಿದ್ದು, ಅನೇಕ ಕತೆಗಳಿದೆ. ಆದರೆ ಅವನು ಯಾವಾಗ ಅವನ ಮಕ್ಕಳನ್ನ ಬ್ರಿಟಿಷರು ಅಡ ಇಟ್ಕೊಂಡ್ಬಿಟ್ರು, ಎಲ್ಲ ದೇವರುಗಳ ಭಯ ಬರುತ್ತೆ ಅವನಿಗೆ, ಎಲ್ಲ ಧರ್ಮದ ದೇವರುಗಳ ಭಯ ಬರುತ್ತೆ ಅವನಿಗೆ. ಹೇಳಿದವರೆಲ್ಲರ ಕೆಲಸ ಮಾಡ್ತಾ ಇರ್ತಾನೆ ಅವನು. ಆದರೂ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡೋ ದೇವರು ಶಿಷ್ಟ ಶಿಕ್ಷಣ ದುಷ್ಟ ರಕ್ಷಣೆ ಎಂದಿಗೂ ಮಾಡೋದಿಲ್ಲ. ನೀವೆಲ್ಲ ನಂಜನಗೂಡು ದರ್ಶನ ಮಾಡಬೇಕು. ವಾಸ್ತುಗೆ ಇದೊಂದು ಭವ್ಯವಾದ ಎಕ್ಸಾಂಪಲ್ ಇದು. ಯಾಕಂದರೆ ವಾಸ್ತುಶಾಸ್ತ್ರ, ಕಾಶ್ಯಪ ಶಿಲ್ಪಶಾಸ್ತ್ರ, ಮಾನಸರ, ಮಯಮತ, ಸಮರಾಂಗಣ ಸೂತ್ರಧಾರ, ಹರಿವಂಶಿ ಎಲ್ಲಗಳಲ್ಲೂ ಹೇಳೋದು ಅಂದರೆ, ಶಿವಾಯುತನದ ಹಿಂಭಾಗ ಬೆಳೆಯುತ್ತೆ, ವಿಷ್ಣು ಮಂದಿರದ ಮುಂಭಾಗ ಬೆಳೆಯುತ್ತೆ, ವಿಷ್ಣು ದೃಷ್ಟಿ ಬಿದ್ದಲ್ಲೆಲ್ಲ ಒಳಿತಾಗತ್ತೆ, ಶಿವನ ಬೆನ್ನು ಹುರಿ ಇದ್ದ ಕಡೆಯೆಲ್ಲ ಸೌಭಾಗ್ಯ ಬರುತ್ತೆ, ಗಣಪತಿಯ ಬಲಭಾಗ, ಶಕ್ತಿಯ ಎಡಭಾಗ ಶ್ರೇಷ್ಠವಾಗಿರುತ್ತೆ ಅಂತ ಹೇಳುತ್ತೆ. ಈ ಶ್ರೀಕಂಠೇಶ್ವರನ ಹಿಂಭಾಗ ಇರುವುದೇ ನಂಜನಗೂಡು. ಆ ಊರು ಬೆಳೆದಿದ್ದೇ ಅದಕ್ಕೆ. ಇನ್ನೊಂದು ವಿಚಾರ,
ಅಂಜು ಅಂದರೆ ಅಮೃತ ಅಂತ. ಅಂಜನ, ಆಂಜನೇಯ, ಅಮೃತೇಶ್ವರ ಅಂತ ಅರ್ಥ. ಅಂಜುಗೆ ಆಪೋಸಿಟ್ ನಂಜು. ನಂಜು ಅಂದರೆ ವಿಷ ಅಂತ ಅರ್ಥ. ನಂಜನ್ನ ಉಂಡವನು ನಂಜುಂಡ ಅಂತ. ನಂಜುಂಡ ನಂಜನ್ನ ಅಮೃತ ಮಂಥನದಲ್ಲಿ ಕೈಲಾಸ ಪರ್ವತದ ದಡದಲ್ಲಿ ಮಾನಸ ಸರೋವರದ ತಪ್ಪಲಲ್ಲಿರುವಂತಹ ಮಂದಾರ ಪರ್ವತದ ಮಂಥನವಾದಾಗ ಕುಡಿದ ನಂಜನ್ನ ತೆಗಿಬೇಕು ಅಂತ ನಂಜಿನ ಗೂಡಿದ್ದ, ಅಂದರೆ ಹಾವುಗಳ ಗೂಡಿದ್ದ ನಂಜನಗೂಡಿಗೆ ಬಂದು ನಂಜನ್ನ ನಂಜಿನಿಂದಲೇ ತೆಗಿಬೇಕು ಅಂತ ಮಾಡಿದ ಪಾರ್ವತಿಯ ದೇವಿಯ ಪ್ರಯತ್ನವೇ ನಂಜನಗೂಡು. ನಂಜನಗೂಡಿಗೆ ಬಂದು ಆತ ನಂಜುಂಡನಾದ. ಇಲ್ಲಿನ ನಂಜು ಮತ್ತೆ ನಂಜಿರುವ ಹುಳ ಮಧು, ಮಧು ಅಂದರೆ ಜೇನು, ಕಪಿಲಾ ನದಿಯ ತಪ್ಪಲಲ್ಲಿರುವ ಅನೇಕ ಗಿಡಮೂಲಿಕೆಗಳಿಂದ, ಫಲಗಳಿಂದ, ರಸಬಾಲೆಗಳಿಂದ ಆತನಿಗೆ ಶುಶ್ರೂಷೆಯಾಗುತ್ತೆ. ಮರ್ತ್ಯಲೋಕವಾದ ಭೂಮಿಯ ಮೇಲೆ ಮ್ಯಾಜಿಕ್ಗಳು ನಡೆಯೋದಿಲ್ಲ. ಇಲ್ಲಿ ದೇವರು ಬಂದರೂ ಕೂಡ ಇಲ್ಲಿನ ನೀತಿಗಳಿಗೆ ಬದ್ಧರಾಗಿರಬೇಕು. ಹಾಗೆ ಭಗವಂತನಿಗೆ ಆಸ್ಪತ್ರೆಯಾಗಿ ಕೆಲಸ ಮಾಡಿದ್ದು ನಂಜನಗೂಡು. ಆದ್ದರಿಂದ ಈ ಊರಿಗೆ ನಂಜುಂಡೇಶ್ವರನ ನಂಜನಗೂಡು ಅಂದರೆ ನೀಲಕಂಠನ ಊರು, ವಿಷಕಂಠನ ಊರು ಅಂತ ಕರೆದ್ರು. ಅಚ್ಚ ಕನ್ನಡದಲ್ಲಿ ವಿಷಕಂಠನನ್ನ ನಂಜು ಉಂಡ ನಂಜುಂಡ ಅಂತ ಕರೀತಾರೆ. ನಂಜುಂಡ ಅಂತ. ಧನ್ಯವಾದ. ಅಹೋರಾತ್ರ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೆನು ಅಂತಿಂತ ಗಂಡಲ್ಲ ಶಾರ್ದೂಲನವನನ. ಗಿಡದ ಮೊಕ್ಕುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ದಿಂಡುಗಳ ಕಟ್ಟಿಕೊಂಡೇನವನನ. ಗಿಡದ ಮೊಕ್ಕುಗಳಿಲ್ಲ ಗಿಡದ ಹೂಗಳನ್ನೆಲ್ಲ ದಿಂಡುಗಳ ಕಟ್ಟಿಕೊಂಡೇನವನನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೇನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ನಾರಾಯಣಪ್ಪನೆ ನಾಲ್ಕು ಮುಖದವನೇ ನೀವೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ನಾರಾಯಣಪ್ಪನೆ ನಾಲ್ಕು ಮುಖದವನೇ ನೀವೆಂಗೆ ಬಿಟ್ಟಿರೋ ವಿಷ ಕುಡಿಯಲವನ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡೆದಿಲ್ಲ ಸಾವನಪ್ಪುವವನ. ಲಕ್ಷ್ಮಮ್ಮ ಸರಸಮ್ಮ ಇಂದ್ರಪ್ಪ ಚಂದ್ರಣ್ಣ ನೀವ್ಯಾಕೆ ತಡೆದಿಲ್ಲ ಸಾವನಪ್ಪುವವನ. ಏಳೂರ ಬೆಟ್ಟಗಳು ಹತ್ತಿಳಿದು ಪಡೆದೇನೋ ಅಂತಿಂತ ಗಂಡಲ್ಲ ಶಾರ್ದೂಲನವನನ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಭಕ್ತರಾಷ್ಟ್ರಕಾಲಿಯಂ. ವಾಸುಕಿ ಅನಂತ ಶೇಷ ಪದ್ಮನಾಭ ಕಂಬಲಂ ಶಂಖಪಾಲ ತಕ್ಷಕಂ ಭಕ್ತರಾಷ್ಟ್ರಕಾಲಿಯಂ. ಸರ್ವ ಸರ್ಪ ಕರ್ಕೋಟ ಕಾಲಕೂಟ ವಿಷಗಳೇ